ಕನ್ನಡದಲ್ಲಿ ಸಣ್ಣ ಕಥೆಗೆ ಸಾಹಿತ್ಯದ ಪ್ರಕಾರದ ಕಲೆಯನ್ನು ತಂದುಕೊಟ್ಟರು. ಸಣ್ಣ ಕಥೆಯ ಸಾಧ್ಯತೆ ತೋರಿಸಿದವರು. ಸಣ್ಣ ಕಥೆಯ ಮೂಲಕ ಒಂದು ಸಮಗ್ರವಾದ ಜೀವನ ದರ್ಶನವನ್ನೇ ಕೊಟ್ಟವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಅವರು ಕಾವ್ಯನಾಮ ಶ್ರೀನಿವಾಸ ಇಟ್ಕೊಂಡು ಬರೆದರು. 1891ರಲ್ಲಿ ಹುಟ್ಟಿದ ಮಾಸ್ತಿಯವರು ಸಣ್ಣ ಗ್ರಾಮ ಮಾಸ್ತಿಲಿ ಹುಟ್ಟಿದರು. ತುಂಬ ಬಡತನ ಅನುಭವಿಸಿದರು. ಆಮೇಲೆ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದರು. ಸರ್ಕಾರದಲ್ಲಿ ತುಂಬ ಉನ್ನತ ಸ್ಥಾನಕ್ಕೆ ಏರಿದರು. ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿಕೊಂಡ್ರು. ಸಣ್ಣ ಕಥೆ, ಕಾದಂಬರಿ, ನಾಟಕ, ಕಾವ್ಯ, ಜೀವನ ಚರಿತ್ರೆ, ಸಾಹಿತ್ಯ ವಿಮರ್ಶೆ ಹೀಗೆ ಅನೇಕ ಸಾಹಿತ್ಯ ಪ್ರಕಾರಗಳನ್ನು ಆರಿಸ್ಕೊಂಡು ಪ್ರತಿಯೊಂದು ಪ್ರಕಾರದಲ್ಲೂ ವಿಶಿಷ್ಟವಾದ ಕೆಲಸ ಮಾಡಿದರು. ಸಣ್ಣ ಕಥೆಯ ಜನಕ ಮಾಸ್ತಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಆ ಮಾಸ್ತಿಯವರು ಅವರ ಬರೆದ ಕಥೆಗಳೇ ಅಲ್ಲದೆ ಬೇರೆಯವರು ಹೇಳಿದ ಅನುಭವಗಳನ್ನು, ಕಥೆಗಳನ್ನು ಕೂಡ ಕಥೆಯಾಗಿಸಿದ್ದಾರೆ ಅನ್ನೋದು ಒಂದು ವಿಶಿಷ್ಟವಾದ ಅಂಶ. ಕಥೆಗಳಲ್ಲಿ ನಮಗೆ ಅವರು ಸೀರಿಯಸ್ ಆಗಿ ಯಾವುದು ಇದನ್ನು ಇದನ್ನೇ ಒಂದು ಸಂಸಾರದಂತ ಬರೀತಿರ್ಲಿಲ್ಲ. ಒಂದು ಕಥೆ ಮಟ್ಟಿಗೆ ನಮ್ಮ ತಂದೆ ಸಿಟಿ ಮ್ಯಾಜಿಸ್ಟ್ರೇಟ್ ಆಗಿದ್ದರು 1931ನಲ್ಲಿ ಅಂತ ನನಗೆ ಜ್ಞಾಪಕ. ಆವಾಗ ಒಂದು ಹುಡುಗಿ ವಿಚಾರಣೆಗೆ ಬಂದ್ಲಂತೆ. ಅವಳು ಹೇಳಿದ್ಲಂತೆ, ಯಾರನ್ನೋ ಕೊಲೆ ಮಾಡಿಬಿಟ್ಟಿದ್ಲು ಅವಳು. ಯಾತಕ್ಕೆ ಅಂತ ಕೇಳಿದರೆ, ಹೀಗೆ ತನ್ನ ಗಂಡ ಸರಿಗಿರಲಿಲ್ಲ, ತನ್ನನ್ನು ಎಲ್ರಿಗೂ ಬಿಟ್ಕೊಡ್ತಿದ್ದ ದುಡ್ಡು ಸಂಪಾದಿಸೋಕ್ಕೋಸ್ಕರ, ತನಗಿಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ಯಾರೋ ಒಬ್ಬ ಮದುವೆ ಮಾಡ್ಕೋತೀನಿ ಅಂತ ಬಂದ, ಅವನ ಜೊತೇಲಿ ಸೇರಿಕೊಂಡು ಅವನೇ ಇದು ಮಾಡಿಬಿಟ್ಲು ಅಂತ. ಆಮೇಲೆ ಏನಾಯಿತು ಅಂತ ಅದು ಬರೆದಿಲ್ಲ, ಅಷ್ಟು ಮಟ್ಟಿಗೆ ಬರ್ತಿದ್ದಾರೆ. ಅದು ಹೇಳಿದರು, ಅದು ನಡೆದ ಕತೆ. ಪಾಪ ನಮ್ಗೆ ಅಯ್ಯೋ ಅನ್ನಿಸ್ತು, ಧೈರ್ಯವಾಗಿ ಹೇಳಿದ್ಲು ಆ ಹುಡುಗಿ ಅಂತ ಹೇಳಿದರು. ಸಣ್ಣ ಕಥೆಗಳಿಗೆ ಅವರು ಕೊಟ್ಟ ಕೊಡುಗೆಯಿಂದ ಅವ್ರನ್ನ ಕನ್ನಡದಲ್ಲಿ ಸಣ್ಣ ಕಥೆಯ ಜನಕ ಅಂತ ಕರೀತೇವೆ. ಬೇರೆ ಬೇರೆ ಪ್ರಕಾರಗಳಲ್ಲಿ ಕೆಲಸ ಮಾಡಿದರು. ಕವನ ಬರೆದರು, ನಾಟಕ ಬರೆದರು, ವಿಮರ್ಶೆ ಬರೆದರು, ಕಾದಂಬರಿ ಬರೆದರು. ಆದರೆ ಬಹಳ ಮುಖ್ಯವಾದ ಕೊಡುಗೆ ಈ ಕ್ಷೇತ್ರದ್ದು. ಮಾಸ್ತಿಯವರ ಸಣ್ಣ ಕಥೆಗಳನ್ನ ಜ್ಞಾಪಿಸ್ಕೊಂಡಾಗ ಅನೇಕ ವಿಶಿಷ್ಟವಾದ ಸಂಗತಿಗಳು ನೆನಪಿಗೆ ಬರುತ್ತೆ. ಒಂದು, 1911ರ ಹೊತ್ತಿಗೆ ಮಾಸ್ತಿಯವರು ಕಥೆಗಳು ಬರೆಯೋದು ಪ್ರಾರಂಭ ಮಾಡಿದರು. ಅಂದರೆ ಸುಮಾರು 20 ವರ್ಷದ ಹುಡುಗ. ಅದರ ಆಶ್ಚರ್ಯ ಸಂಗತಿ ಅಂತಂದರೆ, ಪ್ರಾರಂಭದ ಕಥೆಗಳು ಆಮೇಲೆ ಬರೀತಾ ಕೈ ಪಳಗಿತು, ಕಲೆ ಬಂತು ಅನ್ನೋದು ಇಲ್ಲವೇ ಇಲ್ಲ. ಅವರ ಮೊದಲನೆಯ ಸಂಗ್ರಹದಿಂದ ಕಥೆಗಳು ಎಷ್ಟು ಪರಿಣತವಾಗಿವೆ, ಎಂತಹ ಕಲೆ ಇದೆ ಅಂತ ನೋಡಿದರೆ ಮಾಸ್ತಿಯವ್ರಿಗೋಸ್ಕರವೇ ಸಣ್ಣ ಕಥೆ ಕಾಯ್ತಾ ಇತ್ತು ಅನ್ನೋ ಹಾಗಿದೆ. ಆ ಮೊದಲನೆಯ ಸಂಕಲನದಲ್ಲೇ ನಮ್ಮ ಮೇಷ್ಟ್ರು, ರಂಗಪ್ಪನ ದೀಪಾವಳಿ, ಬೀದಿಯಲ್ಲಿ ಹೋಗುವ ನಾರಿ, ಇಂದಿರೋ ಅಲ್ಲವೋ, ಇಂಥ ಅನೇಕ ಸೊಗಸಾದ ಕಥೆಗಳನ್ನ 20 ವರ್ಷ ಬರೆದವ್ರು ಬರೀಬೇಕಾದ ಕಥೆಗಳನ್ನು ಬರೆದರು. ಅದು ಒಂದು ಸಂಗತಿ. ಎರಡನೇದು, ಮಾಸ್ತಿಯವರು ಸಣ್ಣ ಕಥೆಗಳಲ್ಲಿ ಒಂದು ಸಮಗ್ರ ಜೀವನ ದರ್ಶನವನ್ನು ಕೊಟ್ಟರು. ಸಣ್ಣ ಕಥೆ ಹೆಸರಿಗೆ ಸಣ್ಣ ಕಥೆ ಆದರೂ ಕೂಡ ಅದರ ಸಾಧ್ಯತೆ ಎಷ್ಟು ಅನ್ನೋವನ್ನು ತೋರಿಸ್ಕೊಟ್ರು. ಈ ಸಣ್ಣ ಕಥೆಯ ಮೂಲಕವೇ ಒಂದು ಸಮಗ್ರ ಜೀವನ ದರ್ಶನವನ್ನು ಕೊಡೋಕ್ಕೆ ಸಾಧ್ಯ ಅನ್ನೋದು ಕೂಡ ಅವ್ರು ತೋರಿಸ್ಕೊಟ್ರು. ನನಗೆ ಕತೆ ಹೆಣೆಯೋದಕ್ಕೆ ಇಷ್ಟ ಇಲ್ಲ, ಅದರಷ್ಟು ಅದೇ ಬರುತ್ತೆ ನನಗೆ ಅಂತ ಹೇಳ್ತಿದ್ರು. ಬಂದಮೇಲೆ ನಾನು ಬರೀತೀನಿ, ನಾನು ಅದೇ ಕೆಲಸವಾಗಿ ಅದನ್ನ ಯೋಚಿಸಿ ಮಾಡಿಸಿ ಬರೆಯೋದಿಲ್ಲ, ಅದು ತಾನೇ ಹೇಳ್ಕೊಂಡು ಬರುತ್ತೆ ಅಂತ ಹೇಳ್ತಿದ್ರು. ಹೆಣೆಯೋದು ಅಂತಲೇ ಹೇಳ್ತಿದ್ರು. ಬಹಳ ಮುಖ್ಯವಾಗಿ ಇಂಥ ಪ್ರಯೋಗಗಳಲ್ಲಿ ಗಮನಿಸಬಹುದಾದ್ದು ಅಂದರೆ 4ನೇ ಅಧ್ಯಾಯ ಅನ್ನುವಂಥ ಒಂದು ಕೃತಿ. ಇದನ್ನು 3 ಜನ ಅವರ ಮಿತ್ರರು ಕಥೆ ಹೇಳ್ತಾರೆ. ಒಂದೊಂದು ಅಧ್ಯಾಯವನ್ನು ಒಬ್ಬೊಬ್ಬರು ಹೇಳ್ತಾರೆ. ನಿರಂಜನರು, ನಾಕಸ್ತೂರಿಯವರು, ಶ್ರೀಮತಿ ವಾಣಿಯವರು. ಈ 3 ಜನ ಒಂದೊಂದು ಅಧ್ಯಾಯದ ಕಥೆಯನ್ನು ಹೇಳಿದರೆ 4ನೇ ಅಧ್ಯಾಯವನ್ನು ಮಾಸ್ತಿಯವರು ಬರೆದು ಪೂರೈಸ್ತಾರೆ. ಹೀಗೆ 4ನೇ ಅಧ್ಯಾಯ ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನು ಒಳಗೊಂಡಂಥ ಕೃತಿ. ಇವರೇ ವಿಶ್ವನಾಥಯ್ಯ, ರಿಟೈರ್ಡ್ ಶಿರಸ್ಥೇದಾರರು. ಇವರ ಮಗ ಪ್ರಸಾದ್ ಪಂಜಾಬಿನಲ್ಲಿ ಕೆಲಸದಲ್ಲಿದ್ದಾನೆ. ಮಗನನ್ನು ಇತ್ತ ಬರೆಮಾಡಿಕೊಳ್ಳಬೇಕು, ಅವನಿಗೆ ಮದುವೆ ಮಾಡಬೇಕು, ಮಗಳಿಗೆ ಒಬ್ಬ ವರನನ್ನು ಹವಣಿಸಬೇಕು ಎಂಬುದು ಇವರ ಆಸೆ. ಆದರೆ ಮಗ ರೇವಾ ಎಂಬ ಪಂಜಾಬಿ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗುವುದಾಗಿ ಕಾಗದ ಬರೆದಿದ್ದಾನೆ. ಸಾವಿತ್ರಮ್ಮ ವಿಶ್ವನಾಥಯ್ಯನವರ ಧರ್ಮಪತ್ನಿ. ಹೇಗೂ ಮಗ ತನಗೊಪ್ಪಿದವಳನ್ನು ಮದುವೆಯಾಗುತ್ತಿದ್ದಾನಲ್ಲ ಎಂಬ ಸಂತೋಷವಿದ್ದರೂ ಬೇರೆ ಜಾತಿಯವಳನ್ನು ಮದುವೆಯಾಗುತ್ತಿದ್ದಾನಲ್ಲ ಎಂಬುದೇ ಚಿಂತೆ.
ಗಿರಿಜಾ, ವಿಶ್ವನಾಥಯ್ಯ ಸಾವಿತ್ರಮ್ಮನವರ ಏಕೈಕ ಪುತ್ರಿ, ಪ್ರಸಾದನ ತಂಗಿ. ಕಾದಂಬರಿಗಳನ್ನು ಓದಿ ಅದರಲ್ಲಿ ಬರುವ ಎಲ್ಲ ನಾಯಕರನ್ನು ತನ್ನೊಂದಿಗೆ ಕಲ್ಪಿಸಿಕೊಳ್ಳುವ ಈಕೆಗೆ ತನ್ನ ಅಣ್ಣ ಪ್ರಸಾದ ಹೀಗೆ ಮಾಡಿದ್ದು ಸರಿಯಲ್ಲವೆಂಬ ಕೋಪ. ತನಗೆ ಗಂಡು ಹುಡುಕದೆ ತಾನೇ ಮದುವೆಯಾಗಲು ಹಾತೊರೆಯುತ್ತಿದ್ದಾನಲ್ಲ ಎಂಬ ಚಿಂತೆ. ಮೀನಾಕ್ಷಿ, ಗಿರಿಜಾಳ ಸ್ನೇಹಿತೆ, ವಿಶ್ವನಾಥಯ್ಯನವರ ಮನೆಯವರೆಲ್ಲರಿಗೂ ಇಷ್ಟವಾದ ಹುಡುಗಿ. ಈಕೆಯನ್ನು ಪ್ರಸಾದನಿಗೆ ತಂದುಕೊಳ್ಳಬೇಕು ಎಂಬುದು ಎಲ್ಲರ ಬಯಕೆಯಾಗಿತ್ತು. ಆದರೆ ನಾನು ರಿಟೈರ್ಡ್ ಆದ್ಮೇಲೆ ಸಂಸ್ಥಾನದ ಹೊಣೆ ಹೊರಬೇಕಾದ ಮದುವೆ ಆ ತಂಗಿಗೆ ತನ್ನ ಸಂಕಲ್ಪ ತಿಳಿಸಿದ್ನೆ ಹೊರತು ಅವನ ಹತ್ರ ಬೆಳೆದಿರೋ ತಂಗಿಗೆ ಒಂದು ಗಂಡುಳ್ಕೋ ಜವಾಬ್ದಾರಿ ತಗೊಳ್ಳಿಲ್ಲ. ಅಲ್ಲ ಅವನ ಕೆಲಸ ಅಲ್ವಾ, ಎಲ್ಲ ನಮ್ಗೆ ಕರ್ಮ. ಇವಳೆ ನಾನು ಗುಂಡಾ ಜೋಯಿಸ ಮನೆಗೆ ಹೋಗಿ ಗಿರಿಜಾ ಜಾತಕ ಕೊಟ್ಬಿಟ್ಟು ಬರ್ತೀರಿ ಈ ಕಡೆ. ಈ ಪ್ರಸಾದ ನಂಗೆ ತಾನ್ ಮದ್ವೆ ಆಗ್ಬೇಕು ಅನ್ನಿಸ್ತೆ ಹೊರತು ನನಗೂ ನನ್ ಗಂಡು ನೋಡ್ಬೇಕು ಅಂತ ಯಾಕೆ ಅನಿಸ್ಲಿಲ್ಲ. ಎಲ್ರಿಗೂ ಅಷ್ಟೇ, ತಮ್ಮ ಸ್ವಾರ್ಥನೇ ತಮಗೆ ದೊಡ್ಡದು. ಕ್ಷಮಿಸಿ, ವಿಶ್ವನಾಥಯ್ಯ ಅವರು ಮನೆ ಇದೆಯಲ್ಲ? ಹೌದು. ಅವರು ಮನೆಯಲ್ಲಿ ಇಲ್ಲ? ಇಲ್ಲ. ಯಾರು ಗಿರ್ಜಾ? ನಮಸ್ಕಾರ. ನಾನಿಲ್ಲೇ ಏರ್ಕ್ರಾಫ್ಟ್ನಲ್ಲಿ ಕೆಲಸದಲ್ಲಿದ್ದೇನೆ. ನನ್ನ ಹೆಸರು ಶರ್ಮಾ ಅಂತ. ನಿಮ್ಮ ಯಜಮಾನ್ರ ಸ್ನೇಹಿತರು ಒಬ್ರು ಯಜಮಾನ್ರನ್ನ ಕಾಣೋ ಕೆಲಸ ಒಪ್ಸಿದ್ರು, ಅದಕ್ಕಾಗಿ ಬಂದೆ. ಅಪ್ಪಂಗೆ ಏರ್ಕ್ರಾಫ್ಟಲ್ಲಿ ಅಕೌಂಟೆಂಟ್ ಕೆಲಸ ಸಿಗ್ತೋ ಏನೋ. ಅವರಿಲ್ಲೇ ಹೊರಗಡೆ ಹೋಗಿದ್ದಾರೆ, ಅವರು ಸ್ನೇಹಿತರ ಮನೆಗೆ. ಬರೋದೇನು ತಡ ಆಗೋದಿಲ್ಲ. ನಾನು ಕಾಫಿ ಮಾಡ್ಬಿಡ್ತೀನಿ, ಬನ್ನಿ ಒಳಗಡೆ ಕೂತ್ಕೊಳ್ಳಿ. ಇಲ್ಲ, ನಾನು ಮತ್ತೆ ಬರ್ತೇನೆ. ನನಗೆ ಕಾಫಿ ಟೀ ಅಭ್ಯಾಸ ಇಲ್ಲ, ಬರ್ತೇನೆ. ಚೆನ್ನಾಗಿದ್ದಾನೆ, ನಮ್ಮವನೇ ಆಗಿದ್ದು ಒಬ್ಬದ ಅಂದ್ರೆ ನಿಮ್ಮಪ್ಪ ಈ ಮನೆ ಮರ್ಯಾದ್ರೂ ಮದುವೆ ಮಾಡ್ತಾರೆ. ನಿಮ್ ಜಾತಕದಲ್ಲಿ ಬರ್ದಿರ್ಬೇಕಲ್ಲ. ಲೇ, ಒಂದು ಲೋಟ ನೀರು ಕೊಡ. ಬನ್ನಿ. ನೋಡಿ, ಅದ್ಯಾರು ನಿಮ್ಮನ್ನು ಹುಡ್ಕೊಂಡು ಬಂದಿದ್ರು. ಶರ್ಮಾ ಅಂತ ಹೆಸರು, ಕೆಲಸ ಮಾಡ್ತಾರಂತೆ. ಏನು ಶರ್ಮಾ ಅಂತಲೇ ಹೆಸರು? ಕನ್ನಡ ಮಾತಾಡಿದ್ನಾ? ಹೌದು, ಆದ್ರೆ ಆ ಕನ್ನಡ ನಾವ್ ಮಾತಾಡೋ ತರ ಇರ್ಲಿಲ್ಲ ಅಪ್ಪಯ್ಯ, ಏನೋ ಒಂಥರ ಇತ್ತು. ಏರ್ ಕ್ರಾಫ್ಟ್ ಅಲ್ಲಿ ಎಲ್ಲಾ ಕಡೆ ಜನನು ಇರ್ತಾರೆ. ಈ ಶರ್ಮಾ ಅನ್ನೋ ಹೆಸರು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಎಲ್ಲಾ ಕಡೆನೂ ಸಿಗುತ್ತೆ. ಏನೋ ಒಂದು ಕೆಲಸ ಸಿಕ್ತು ಅಂತ ಬರ್ತಾರೆ, ಒಂದು 4 ಭಾಷೆ ಕಲಿತಾರೆ. ಕನ್ನಡ ಏನು ಬಂತು, ಅವ್ರ ಮನೆ ಭಾಷೆನೂ ಪರಸೀಮೆ ಭಾಷೆ ಮಾಡ್ಕೋತಾರೆ. ನಮಸ್ಕಾರ ಸರ್. ಓ, ಬನ್ನಿ ಬನ್ನಿ ಬನ್ನಿ. ನಿನ್ನೆ ನೀವು ಬಂದಿದ್ರಂತೆ, ನಾನು ಇರಲಿಲ್ಲ.
ಹೌದು ಸರ್, ನಿನ್ನೆ ಬಂದಿದ್ದೆ. ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತು, ಕಾಯಕ್ಕಾಗಲಿಲ್ಲ. ನನ್ನ ಹೆಸರು ಶರ್ಮಾ, ಇಲ್ಲೇ ಏರ್ಕ್ರಾಫ್ಟ್ ನಲ್ಲಿದ್ದೇನೆ. ಬಹಳ ಸಂತೋಷನಪ್ಪ, ಕುತ್ಕೊಳ್ಳಿ. ಇವರು ಇವರು ನನ್ನ ಕಸಿನ್, ಇವರು ಏರ್ಕ್ರಾಫ್ಟ್ ಅಲ್ಲೇ ಇದ್ದಾರೆ. ಹೌದಾ? ಸರಿ ಸರಿ. ಲೇ, ಕಾಫಿ ತಗೊಂಬರ. ಒಳಗಿದ್ದಾರೆ, ಹೋಗೋ. ನಮ್ಮನ್ನು ನೋಡೋ ಕೆಲಸ ಏನಿತ್ತು? ನನಗೆ ನಿಮ್ಮ ಪರಿಚಯ ಇಲ್ಲ. ನನ್ನ ಪರಿಚಯ ಇಲ್ದಿದ್ರು ನಿಮಗೆ ನಮ್ಮ ತಂದೆ ಪರಿಚಯ ಇದೆ. ಆಲ್ಗೆರೆ ವೆಂಕಟರಾಮಯ್ಯನವರು ತಮ್ಮ ಜೊತೆ ಓದ್ತಿದ್ರಂತ. ಹೌದು ಹೌದು, ಅವ್ರ ಮಕ್ಕಳೇ ನೀವು? ಹೌದು. ನಮ್ಮ ತಂದೆಯವ್ರಿಗೆ ಇಲ್ಲಿ ಕೆಲಸ ಸಿಗಲಿಲ್ಲ ಅಂತ ಮೊದಲು ಮುಂಬೈಗೆ, ಅಲ್ಲಿಂದ ಪಂಜಾಬ್ಗೆ ಹೋದ್ರು. ಅಲ್ಲಿ ಕೆಲಸ ಸಿಕ್ತು. ಇಲ್ಲಿ ಹೆಸರು ಅಲ್ಲಿ ವಿಚಿತ್ರವಾಗಿ ಕಾಣುತ್ತೆ ಅಂತ ಶರ್ಮಾ ಸೇರಿಸ್ಕೊಂಡ್ರು. ನಾವೆಲ್ಲ ಅಲ್ಲೇ ಬೆಳೆದ್ವಿ. ಅಲ್ಲಿ ಬೆಳೆದ್ರು ಕನ್ನಡ ಚೆನ್ನಾಗೇ ಮಾತಾಡ್ತಿರಲ್ಲ? ಮನೆಯಲ್ಲಷ್ಟೇ ಕನ್ನಡ. ನಿಮಗೆ ಸ್ವಲ್ಪ ವಿಚಿತ್ರವಾಗಿ ಕಾಣ್ತಿರ್ಬೇಕು ನಮ್ಮ ಮಾತು. ನಮ್ಮ ತಂದೆ ತಾಯಿ ಜೊತೆಲಿ ಕನ್ನಡ ಮಾತಾಡ್ತಿದ್ರಿಂದ ಈ ಭಾಷೆ ನಮ್ಗುಳಿತು. ತುಂಬ ಸಂತೋಷ. ವೆಂಕಟರಾಮಯ್ಯ ನಾನು ಅಣ್ಣ ತಮ್ಮಂದ್ರಾಗಿ ಬೆಳೆದವರು. ಅವರು ದೊಡ್ಡ ಅಧಿಕಾರಕ್ಕೆ ಇರಿದ್ರು. ಆ ಕಡೆ ಹೋದ್ಮೇಲೆ ಈ ಕಡೆ ಬರಲೇ ಇಲ್ಲ. ಅಲ್ಲದೆ ಯಾರೊಂದಿಗೂ ಪತ್ರ ವ್ಯವಹಾರ ಕೂಡ ಅವ್ರು ಇಟ್ಕೊಂಡಿರಲಿಲ್ಲ. ಅವ್ರ ಕತೆ ಭಾಳ ಸರ್. ಅಂದರೆ ರಿಟೈರ್ಡ್ ಆದಮೇಲೆ ಇಲ್ಲೇ ಬಂದು ಇರಬೇಕು ಅಂತ ಇದ್ರು. ಇಷ್ಟೊತ್ತು ರಿಟೈರ್ ಆಗಿರ್ಬೇಕಲ್ಲ? ರಿಟೈರ್ಡ್ ಆಗಿದೆ, ಆದರೆ ಒಬ್ಬ ಸಲಹೆಗಾರ ಇಂಜಿನಿಯರ್ ಆಗಿ ದಾಮೋದರ್ ಪ್ರಾಜೆಕ್ಟ್ನಲ್ಲಿದ್ದಾರೆ. ದಾಮೋದರ್ ಪ್ರಾಜೆಕ್ಟ್ನಲ್ಲ? ಕಾಫಿ ಕೊಡ್ತಾರೆ. ನೋಡಮ್ಮ, ತಗೊಳ್ಳಿ. ನನ್ನ ಮಗ ಪ್ರಸಾದ್ ದಾಮೋದರ್ ಪ್ರಾಜೆಕ್ಟ್ ಅಲ್ಲಿ ಇರೋದು. ವೆಂಕಟರಾಮಯ್ಯನವ್ರು ಅಲ್ಲೇ ಇದ್ದಾರೆ ಅಂತ ಗೊತ್ತಾಗಿದ್ದಿದ್ರೆ ಅವ್ರನ್ನ ಕಾಣು ಅಂತ ಹೇಳ್ತಿದ್ದೆ. ಪ್ರಸಾದ್ ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ನಾನು ಕಡ್ಲೆ. ನಮ್ಮ ಕಸಿನ್ ಹೆಸರು ಕಡ್ಲೆ. ನಾವೆಲ್ಲ ಒಂದು ತಿಂಗಳು ರಜಾ ತಗೊಂಡು ಹೋಗಿದ್ವಿ. ಆಗ ಪ್ರಸಾದ್ ಪರಿಚಯ ಆಯ್ತು. ನಿಮ್ಮ ಮಗ ತುಂಬಾ ಚೆನ್ನಾಗಿ ಟೆನ್ನಿಸ್ ಆಡ್ತಾರೆ. ಓಹೋ, ಹಾಗ ಪರಿಚಯ ಆಯ್ತು ಅಂತ ನಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ರಿ ಅಂತ ಕಾಣುತ್ತೆ. ಹೌದು, ಮೊನ್ನೆ ಇಲ್ಲಿಗೆ ಬಂದು ಪ್ರಸಾದನ್ ಬಗ್ಗೆ ವಿಚಾರಿಸಿದಾಗ ನಮ್ಮ ತಂದೆಯವರಿಗೆ ನಿಮ್ಮ ಅವ್ರ ಬಾಲ್ಯ ಸ್ನೇಹ ಜ್ಞಾಪಕಕ್ಕೆ ಬಂತು. ಅದಕ್ಕೆ ಅವರು ನಿಮ್ಮನ್ನು ಕಾಣ್ಬೇಕಂತ ಈ ಲೆಟ್ರನ್ನ ಕೊಡ್ಬೇಕಂತಲೇ ಹೇಳಿದ್ದಾರೆ. ಗಿರಿಜಾ, ಈ ಲೆಟರ್ ಸ್ವಲ್ಪ ಓದ್ಬಮ್ಮ. My dear Vishwanathaya, I am sure you will forgive my not calling you Mr. Vishwanathaya. ನನ್ನ We ಪ್ರೀತಿಯ have not ವಿಶ್ವನಾಥಯ್ಯ, been in touch with each ನಿಮ್ಮನ್ನು other, ಮಿಸ್ಟರ್ ವಿಶ್ವನಾಥಯ್ಯ but ಎಂದು we were ಕರೆಯದಿರುವುದಕ್ಕೆ too familiar ಕ್ಷಮಿಸುತ್ತೀರೆಂದು with each other at ನಂಬಿದ್ದೇನೆ. college to ನಮ್ಮಿಬ್ಬರಿಗೂ permit of ಬಹಳ my ದಿನಗಳಿಂದ using ಯಾವುದೇ Mr. to ರೀತಿಯ you ಸಂಪರ್ಕಗಳಿಲ್ಲ. even after this length of time. ಆದರೆ ಕಾಲೇಜಿನಲ್ಲಿ ಬಹಳ My son ಪರಿಚಯವಿದ್ದರಿಂದ Mohan, who ನಿಮ್ಮನ್ನು brings ಮಿಸ್ಟರ್ this ಎಂದು letter, ಕರೆಯಲು will tell you ಇಷ್ಟು everything ಸಮಯದ ಮೇಲೂ about ನನಗೆ me. ಸಾಧ್ಯವಾಗುತ್ತಿಲ್ಲ. Your son has already ನನ್ನ written ಮಗ to you ಮೋಹನ್ for ಈ blessings ಪತ್ರವನ್ನು for his ತರುತ್ತಿದ್ದು marriage ನನ್ನ with ಬಗ್ಗೆ my ಎಲ್ಲ daughter ವಿಷಯವನ್ನು Reva. ಅವನೇ ಹೇಳುತ್ತಾನೆ. This letter is for ನಿಮ್ಮ asking ಮಗ you ಈಗಾಗಲೇ to ನನ್ನ give ಮಗಳು your ರೇವಾಳೊಂದಿಗೆ daughter ವಿವಾಹವಾಗಲು Savgirija in ಆಶೀರ್ವಾದಗಳನ್ನು marriage to ಬೇಡಿ my son. ಪತ್ರ ಬರೆದಿರಬಹುದು. I know the ನಾನು ಈ anxieties ಪತ್ರ of the ಬರೆಯಲು father ಕಾರಣ of a ನಿಮ್ಮ daughter ಮಗಳು come to ಸೌಭಾಗ್ಯವತಿ marriageable ಗಿರಿಜಾಳನ್ನು news. ನನ್ನ ಮಗನಿಗೆ ತಂದುಕೊಳ್ಳುವ Your son ಸಲುವಾಗಿ. relieved me of this anxiety ಮದುವೆಯ ವಯಸ್ಸಿಗೆ and ಬಂದಿರುವ proposes ಮಗಳ to ತಂದೆಯ leave you ಮನಸ್ಥಿತಿ also, ನನಗೆ ಬಹಳ if ಚೆನ್ನಾಗಿ you ಗೊತ್ತು. agree. ನಿಮ್ಮ ಮಗ Reva and ನನ್ನನ್ನು ಈ Mohan's ಜವಾಬ್ದಾರಿಯಿಂದ mother ಬಿಡುಗಡೆ died 4 ಮಾಡಿದ್ದಾನೆ years ago. ಮತ್ತು She ನಿಮ್ಮನ್ನು told me ಈ when ಬಾಧ್ಯತೆಯಿಂದ leaving us ಬಿಡಿಸಲು ನಿಮ್ಮ that ಒಪ್ಪಿಗೆಯನ್ನು the children ಕೇಳಿದ್ದಾನೆ. should be settled in the life soon. ನನ್ನ ಹೆಂಡತಿ 4 I ವರ್ಷಗಳ have no ಹಿಂದೆ clear ತೀರಿಕೊಂಡರು. idea whether ನನಗೆ there is ದೇವರಿದ್ದಾನೆಯೇ or is not ಇಲ್ಲವೇ a God. ಎಂಬುದರ ಬಗ್ಗೆ ಸ್ಪಷ್ಟ But if ಕಲ್ಪನೆ these ಇಲ್ಲ. children are settled ಆದರೆ as ಈ it ಮಕ್ಕಳು appears, ಜೀವನದಲ್ಲಿ ತಮ್ಮ they will ದಾರಿ be. ನೋಡಿಕೊಂಡರೆ I shall ಇದು not ದೇವರ object to ಕೃಪೆಯಿಂದ anyone saying ಎಂದು that ಹೇಳುವುದಕ್ಕೆ it ನನ್ನ was all ಅಭ್ಯಂತರವಿಲ್ಲ. God's decree. ದಯವಿಟ್ಟು ನಿಮ್ಮ ಪತ್ನಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ. Please give my respects ನಾನು to ಅವರನ್ನು your ನಿಮ್ಮ wife. ಮದುವೆಯ ದಿನ ಮಾತ್ರ I ನೋಡಿದೆ. saw her just ಆಗ once the ಆಕೆ day you ನನ್ನ married ಮಗಳು her. ರೇವಾ ಈಗಿರುವ She was then ಅರ್ಧದಷ್ಟಿದ್ದಳು. half the size that my ನೀವಿಬ್ಬರು daughter ಜೀವನದಲ್ಲಿ Reva is ಎಂದೆಂದೂ now. ಸುಖ May she ಸಂತೋಷದಿಂದಿರಿ and you ಎಂಬುದೇ ನನ್ನ be ಹಾರೈಕೆ. always happy. ನಿಮ್ಮ ವಿಶ್ವಾಸಿ Yours sincerely, ವೆಂಕಟರಾಮಯ್ಯ. ವೆಂಕಟರಾಮಯ್ಯ. ಬಹಳ ಸಂತೋಷ ಮೋಹನ್ ರಾವ್. ನಮ್ಮ ಪ್ರಸಾದ್ ತನ್ನ ತಂಗಿಗೆ ಒಂದು ಮದುವೆ ಮಾಡದೆ ತಾನೊಂದು ಹುಡುಗಿ ನೋಡ್ಕೊಂಡಿದ್ದಾನೆ ಅನ್ಕೊಂಡ್ಬಿಟ್ಟಿದ್ದೆ.
ಬರೆಯೋಣ ಆಗಲಿ. ಅವನು ಹೆತ್ತಾಕೆ ಪುಣ್ಯ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂತು. ಮತ್ತೆ ಇವನ ಹುಡುಗ ಪಂಜಾಬಿ ಏನ್ ಬರ್ದಿದ್ದಾನೆ? ಈ ಪತ್ರದ ಕೊನೆಯಲ್ಲಿ ಅಣ್ಣ ನನ್ಗಂತ 4 ಮಾರ್ಕ್ಸ್ ಬರ್ದಿದ್ದಾನಮ್ಮ. ಏನ್ ಬರ್ದಿದ್ದಾನೆ? ಮುದ್ದು ಗಿರಿಜಾ, ರೇವಾ ಪಂಜಾಬಿ ಎಂದದ್ದು ಹಾಸ್ಯಕ್ಕೆ. ಇದನ್ನು ತಾಯಿಯವರಿಗೆ ತಿಳಿಸು. ನಿನಗೆ ರಾಜಕುಮಾರನನ್ನು ಕಳಿಸಿದ್ದೇನೆ. ನಿನ್ನ ಮೀನಿಗೆ ಕಡಲೆ ಬೇಕೇ ಕೇಳು. ತಾಯಿಯವರಿಗೆ ಧೈರ್ಯ ಹೇಳು. ರೇವಾ ತಾಯಿ 100% ಕರ್ನಾಟಕದವಳು. ಪ್ರಸಾದ್. ಪ್ರಸಾದ್ ನನ್ನ ಇಲ್ಲಿ ಕಳ್ಸಿರೋದು ಅಷ್ಟೇ ಅಲ್ಲ, ನಿಮ್ಮ ಮಗಳು ನನ್ನನ್ನು ಒಪ್ಪಿದ್ದಾರೆ ಅಂತ ಅವ್ರ ಬಾಯಿಂದಾನೇ ಹೇಳಬೇಕು, ಅದನ್ನ ಕೇಳಬೇಕು ಅಂತ ಇದಕ್ಕೆ ಏರ್ಪಾಡು ಮಾಡಿ. ಹೆಣ್ಣು ತಗೊಳ್ಳೋರು ಹುಡುಗಿ ಒಪ್ಕೋಬೇಕು ನಿಜ. ಆದ್ರೆ ಹುಡುಗಿ ಹುಡುಗ ನೋಡಿದ್ರೆ ಏನ್ ಮಾಡ್ತಾಳೆ? ಯಾರು ಅನ್ಕೊಂಡ್ರೆ ಅಲ್ಲಿಗೆ ಹೋಗ್ತಾಳೆ. ತಂಗಿಗೆ ಹೀಗೆ ಆಗ್ಬಾರ್ದು ಅನ್ನೋದೇ ಪ್ರಸಾದನ ಹಠ. 4 ಜನದ ಎದುರಿಗೆ ಅವರು ನನ್ನನ್ನು ಒಪ್ಪದೆ ಅಂತ ಹೇಳ್ಬೇಕು. ಅದಕ್ಕೆ ಕಡಲೆಯನ್ನು ಜೊತೆಗೆ ತಂದೆ. ಇವ್ರಿಗೂ ಮದುವೆ ಆಗಿಲ್ಲ ಅಂತ ಕಾಣುತ್ತೆ. ಇನ್ನು 3 ನಿಮಿಷದಲ್ಲಿ ನಮ್ಮ ಮೀನಾ ತಂದೆ ತಾಯಿಗಳು ಇಲ್ಲಿಗೆ ಬರ್ತಾರೆ. ಗಿರ್ಜಾ ಅವರು ಗೆಳತಿನ ಒಬ್ಳೆ ಅಣ್ಣನ ಕಾಗದ ಬರೆದಿದ್ರು. ಇಂಥದ್ದೇನಾದ್ರೂ ಆಗ್ಬೋದಂತಲೇ ಕಡಲೆಯನ್ನು ಜೊತೆ ಕರ್ತಂದೆ. ಆಮಾಗಿಲ್ಲ, ಮೋಹನ್ ರಾಯ್ಗೆ ನಾನು ಒಪ್ಪಿದ್ದೀನಿ ಅಂತ ಹೇಳು. ಗಂಡು ಹೆಣ್ಣನ್ನು ಒಪ್ಪಿದ್ದೇನೆ ಮೊದಲು ಹೇಳ್ಬೇಡ್ವೆ ಅಪ್ಪಯ್ಯ. ನೆನ್ನೆ ನೋಡಿ ಒಪ್ಪಿಗೆ ಆದ್ರಿಂದಲೇ ಇವತ್ತು ಬಂದಿದ್ದೆ. ಇಲ್ಲದೆ ಇದ್ರೆ ಬರ್ತಾ ಇರಲಿಲ್ಲ. ಹಾಗಾದ್ರೆ ಈ ಕಾಗದ ಅದನ್ನ ಡ್ಯಾಡಿಗೆ ವಾಪಸ್ ಕಳಿಸ್ತಿದ್ದೆ. ಮತ್ತೆ ನಿಮ್ ತಂಗಿ ಗತಿ ಅದು ಅವ್ರಿಗೆ ಬಿಟ್ಟಿದ್ದು. ಇಂಥ ಒಳ್ಳೆಯ ಸಮಯದಲ್ಲಿ ಯಾಕೆ ಇಂಥ ಮಾತಾಡ್ತೀರಾ? ನೋಡಿ, ಮೊದಲು ನೀವು ಹೋಗಿ ಮೀನ ತಂದೆ ತಾಯಿ ಕರ್ಕೊಂಡು ಬನ್ನಿ. ಆಯ್ತು. ಏನು ಒಂದು ಮಾತು ಆಡದೆ ಮೀನನ್ನ ಬಲೆಗೆ ಹಾಕೊಂಡೆ? 4 ಜನ ಆಡೋ ಮಾತನ್ನು ನೀನೊಬ್ಬನೇ ಹಾಡಿದ್ರೆ ನಾನು ಹೇಗೆ ಬಾಯ್ತಿರಲಿ? ನೀನು ಎಷ್ಟು ಮೆದು ಆದ್ರೆ ಮೀನ ಏನ್ ಮಾಡ್ತಾಳೆ ಗೊತ್ತಾ? ಏನ್ ಮಾಡ್ತಾಳೆ? ನೀನ್ ಕಡಲೆ ಆದ್ರೂ ಹುರಿದೇನೆ ನುಂಗು ಬಿಡ್ತಾಳೆ. ಹೌದಲ್ಲ? ಹಾ. ನಿನ್ ಗಿರಿಜಾ ಏನ್ ಮಾಡ್ತಾಳೆ ಗೊತ್ತಾ? ಗೊತ್ತಿಲ್ಲಪ್ಪ. ನಿನ್ ಚರ್ಮ ಅಲ್ವಾ, ನಿನ್ ಚರ್ಮ ಸುಲಿತಾಳೆ. ಏನಾದ್ರೂ ಗಂಡಸ್ರಿಗೆ ನಡೀರಿ ಹುಡುಗಿ. ವಸ್ತು ಎಷ್ಟೇ ಚೆನ್ನಾಗಿದ್ದರೂ ವಸ್ತುವಿನ ಕಥೆ ಅಲ್ಲವಲ್ಲ. ಅದು ಸಾಹಿತ್ಯ ಕಥೆ ಆಗಬೇಕಾದ್ರೆ ಅದರಲ್ಲಿ ಕಲೆ ಇರಬೇಕು. ಇಂತಹ ಕಲೆಯನ್ನು ಮಾಸ್ತಿಯವರು ತಂದು ಕೊಟ್ಟರು. ಸಾಮಾನ್ಯವಾಗಿ ಅವರನ್ನು ಚೌಕಟ್ಟು ಇಟ್ಕೊಳ್ತಾರೆ. ಈ ಚಿಕ್ಕವನ್ನೆಲ್ಲ ಚೌಕಟ್ಟಿದೆ. ನನಗೆ ಅಂದರೆ ಮಾಸ್ತಿಯವರೇ ತಂದ್ಕೊಳ್ಬೇಕಾಗಿಲ್ಲ, ನಾವು ಕತೆ ಹೇಳೋರಿಗೆ ನನ್ನ ಸ್ನೇಹಿತರು ಈ ಕತೆ ಹೇಳಿದರು, ಬೇರೆಯೊಬ್ಬರು ಯಾರೋ ಈ ಕತೆ ಹೇಳಿದರು ಅಂತ ಹೇಳಿ ಕತೆಗೊಂದು ಚೌಕಟ್ಟು ನಿರ್ಮಿಸ್ಕೊಳ್ತಾರೆ. ಇದರ ಅನುಕೂಲ ಏನು ಅಂದರೆ, ಒಂದು ಕಥೆಯ ಕ್ರಿಯೆಗೆ ಡಿಸ್ಟೆನ್ಸ್ ಬರುತ್ತೆ, ಸಾಕಷ್ಟು ದೂರ ಆಗುತ್ತೆ, ಫೋಟೋ ತೆಗಿಬೇಕಾದ್ರೆ ಫೋಕಸ್ ಮಾಡೋ ಹಾಗೆ. ಎರಡನೇದು, ಕಥೆ ವ್ಯಕ್ತಿಗಳಿರ್ತಾರೆ, ಸುತ್ತ ಚೌಕಟ್ಟಿರುತ್ತೆ. ಈ ಚೌಕಟ್ಟಿನಲ್ಲಿ ಕತೆ ಹೇಳೋರು, ಅವರಿಗೆ ಕತೆ ಹೇಳಿದ ಮಿತ್ರರು, ಇವರು ತಮ್ಮ ಅಭಿಪ್ರಾಯ ಹೇಳ್ತಾ ಹೋಗ್ತಾರೆ. ಹೀಗಾಗಿ ಆ ಕಥೆ ವಸ್ತುವನ್ನು ಬೇರೆ ಬೇರೆ ದೃಷ್ಟಿ ನೋಡೋಕ್ಕೆ ಸಾಧ್ಯವಾಗುತ್ತೆ. ಆ ಕ್ರಿಯೆಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯವಾಗುತ್ತೆ. ಒಂದು ಫೋಟೋಗ್ರಾಫರು ಹೇಗೆ ಒಂದು ಒಳ್ಳೆ ಸೀನನ್ನು ಫೋಟೋ ಹಿಡಿತಾನೋ ಹಾಗೆ ಇವ್ರ ಲೈಫ್ನಲ್ಲಿ ಫೋಟೋ ಹಿಡಿದಾಗ ಅದನ್ನು ಹಿಡಿದಿಡ್ತಿದ್ರು. ಅದರಲ್ಲಿ ಏನು ಬ್ರೀಚ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಅವರು ಬೇಕಂತ ಏನೂ ಜೋಡಿಸ್ತಿರ್ಲಿಲ್ಲ, ಬೆಳೆಸ್ತಿರ್ಲಿಲ್ಲ. ಎಷ್ಟೋ ಅಷ್ಟು ಹೇಳಿ ಖಚಿತವಾಗಿ ಇದು ಹೇಳ್ತಿದ್ರು. ತಮ್ಮ ಅಭಿಪ್ರಾಯ ಆಯ್ತಿಲ್ಲ, ಇರೋ ಹಾಗೆ ಮಾಡ್ತಿದ್ರು ಅಷ್ಟೆ. ಮತ್ತೊಂದು ಬಹಳ ಸ್ನೇಹಮಯವಾದ ಒಂದಿಷ್ಟು ಚುಚ್ಚಿಲ್ಲದ ಹಾಸ್ಯವನ್ನು ತಂದುಕೊಟ್ಟವರು ಮಾಸ್ತಿಯವರು. ಇವತ್ತಿಗೂ ಆಶ್ಚರ್ಯವಾಗುತ್ತೆ, ಅವರ ಪ್ರಾರಂಭದ ಕಥೆಗಳಲ್ಲಿ ಎಂತಹ ಹಾಸ್ಯದ ಬುಗ್ಗೆ ಇದೆ. ಸ್ನೇಹಮಯವಾದ ಹಾಸ್ಯ, ಮನಸ್ಸು ಅರಳಿಸೋ ಹಾಸ್ಯ ಇದೆ. ಜೊತೆಗೆ ನಮ್ಮೆಷ್ಟರು ಅಂಥ ಕಥೆಯಲ್ಲಿ ಎಷ್ಟೊಂದು ನೋವಿದೆ. ಆದರೆ ಆ ನೋವನ್ನು ಕಥೆ ಓದಬೇಕಾದ್ರೆ ನಾವು ತಡ್ಕೊಳ್ಳೋಕ್ಕೆ ಸಾಧ್ಯವಾಗೋದು ಆ ಹಾಸ್ಯದಿಂದ. ಹೀಗೆ ಹಾಸ್ಯವನ್ನು ತಂದು ಅದು ಕಥೆಯಲ್ಲಿ ಒಂದು ಭಾಗವಾಗಿ ಒಂದು ಪಾತ್ರ ವಹಿಸೋ ಹಾಗೆ ಮಾಡೋದು. ಹೀಗೆ ಒಂದೊಂದು ಕಥೆಯಲ್ಲೂ ಅವರ ಯಶಸ್ವಿ ಕಥೆಗಳಲ್ಲಿ ಮಾಸ್ತಿಯವರು ಕಲೆಯನ್ನು ತುಂಬ ಸೊಗಸಾಗಿ ತೋರಿಸಿದ್ದಾರೆ. ಮಾಸ್ತಿಯವರ ಬರವಣಿಗೆಯ ಪ್ರೇರಣಾ ಶಕ್ತಿ ಯಾವುದಿರಬಹುದು? ನನ್ನ ತಾತ ತಾಯಿ ತಂದೆ, ನನ್ನ ತಂದೆ, ನನ್ನ ತಾಯಿ, ಈ 3 ಜನದ ಜೀವನ ನಿರ್ಗುಂಟೆ ಆಯಿತು. ಅವ್ರಿಗೇನು ನನ್ನಷ್ಟು ಓದೋದಲ್ಲ, ನನ್ನಷ್ಟು ಜೀವನ ಕಂಡೋದಲ್ಲ. ಆದರೆ ಅವರಿಗೆ ಶ್ರದ್ಧೆ ಅಚಲ. ಪರಮಾತ್ಮ ಕೂಡ ಹೇಳಿದ್ರು, ಸಾರ ಇದು ಜೀವನದಲ್ಲಿ ಅಕ್ಸೆಪ್ಟ್ ಲೈಫ್,
ಡೂ ದಿ ಬೆಸ್ಟ್, ಯು ಕ್ಯಾನ್ ಇಟ್ ಇಟ್. ಏನು ಎಲ್ಲೋ ಇದೆಯೋ ಒಂದು ಕಡೆ ಅಲ್ಲೇ ಇರು, ನೀ ಬೆಳಕಿಗೆ ಹೋಗಲ್ಲ ಉದ್ಧಾರ ಆಗೋದಕ್ಕೆ. ಅಲ್ಲಿ ಏನು ಸಾಧ್ಯ ನಿನ್ನಿಂದ ಅಷ್ಟು ಒಳ್ಳೆಯದನ್ನು ಮಾಡು, ಒಳ್ಳೆ ರೀತಿಯಲ್ಲಿ ನಡೆದುಕೊ, ಒಳ್ಳೆ ಕೆಲಸ ಮಾಡು, ಒಳ್ಳೆ ಮಾತನಾಡು, ಸಹಾಯ ಮಾಡು, ಉದ್ಧಾರ ಮಾಡು. 1921ರಲ್ಲಿ ಒಂದು ರೀತಿ ಅನುಭವ ಆಯ್ತು ನನಗೆ. ಬೇಲೂರು ದೇವಸ್ಥಾನದಲ್ಲಿ ಹೋಗಿ ಮೂರ್ತಿ ನೋಡಿ ಎಲ್ಲ ಸಂತೋಷಪಟ್ಟೆಲ್ಲ ಆದ್ಮೇಲೆ ನನಗೆ ಕಂಡದ್ದು ಸಂತೋಷಕ್ಕಿಂತ ಹೆಚ್ಚಾಗಿ ದುಃಖ ಹೆಚ್ಚಾಗ್ಬಿಟ್ಟು. ಇಂಥ ಮೂರ್ತಿಯನ್ನು ಸೃಷ್ಟಿಸಿ ನಾವು ನಮ್ಮ ಜನ, ನಮ್ಮ ಹಿರಿಯರ ಸಂಪ್ರದಾಯದಲ್ಲಿ ಬೆಳೆದು ನಾವು ಇವತ್ತು ದೇಶದಲ್ಲಿ ಒಂದು ತುಂಕು ಕೂಡ ಸೃಷ್ಟಿ ಕಲ್ಪನೆ ಕಾಣ್ತಾ ಇಲ್ವಲ್ಲ ಈ ಸೃಷ್ಟಿಯಲ್ಲಿ ನಾವೆಲ್ಲಿ ಅಂತ ದುಃಖ ಬಂದ್ಬಿಟ್ಟು ನನಗೆ ಹತ್ಕೊಂಡೆ ಅಲ್ಲಿ. ಈ ಛಲ ಆತ್ಮಶೋಧನೆಯನ್ನು ಮೈಗೂಡಿಸಿಕೊಂಡ ಮಾಸ್ತಿಯವರು ಮನುಷ್ಯನ ಬದುಕಿನ ನಿಗೂಢವನ್ನು ಎಳೆ ಎಳೆಯಾಗಿ ಬಿಡಿಸಿ ಸಾಹಿತ್ಯದ ಮೂಲಕ ಓದುಗರಿಗೆ ಉಣಬಡಿಸಿದರು. 1910ರ ಸುಮಾರಿನಲ್ಲಿ ಬರೆದ ರಂಗನ ಮದುವೆ ಎಂಬ ಕಥೆಯಿಂದ ಆರಂಭಿಸಿ 100ಕ್ಕೂ ಹೆಚ್ಚಿನ ಸಣ್ಣ ಕಥೆಗಳನ್ನು ಇವರು ಹೆಣೆದಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಆ ಸಣ್ಣ ಸಣ್ಣ ರಂಗನ ಮದುವೆ, ರಂಗಪ್ಪನ ಕೋರ್ಟ್ಶಿಪ್ ಆಸೆ ಆಗ್ತಿತ್ತು. ಆಮೇಲೆ ಅವ್ರ ಕಥೆನೂ ಸೀರಿಯಸ್ ಆಗ್ತಾ ಬಂತು, ನಮ್ಮ ಮನಸ್ಸು ಸ್ವಲ್ಪ ಸೀರಿಯಸ್ ಕಥೆಗಳ ಮೇಲೆ ಇದಾಯಿತು. ಗೌತಮಿ ಹೇಳದ ಕತೆ, ಆಮೇಲೆ ಚೆನ್ನವ್ವ, ಚಿಕ್ಕವ್ವ, ಚೆನ್ನಮ್ಮ, ಆಮೇಲಿಂದ ಹೇಮಕೂಟ್ರಿಂದ ಬಂದ ಮೇಲೆ ಕೊನೆಯಲ್ಲಿ ಶ್ರೀಕೃಷ್ಣನ ಕಥೆಗಳು 2 ಬರೆದಿದ್ದಾರೆ. ಕುಚೇಲನ ಕತೆ 1, 2 ಬರೆದಿದ್ದಾರೆ. ಎಲ್ಲ ಚೆನ್ನಾಗಿದೆ. ಕೊನೆಯಲ್ಲಿ ಆ ಶ್ರೀಕೃಷ್ಣ ಇನ್ನೇನು ಅವನು ಇದು ದೇಹ ಅಂತ ಆಗುತ್ತೆ ಅನ್ನೋವಾಗ ಹೇಳಿರೋದು ಒಂದು ಕತೆ ಬರೆದಿದ್ದಾರೆ. ಆಮೇಲೆ ಈ ಉಪನಿಷತ್ ಕತೆ, ಈಶಾವಾಸ್ಯ ಉಪನಿಷತ್ ಇದೆಯಲ್ಲ ಅದರದ್ದು ಬರೆದಿದ್ದಾರೆ ಒಂದು ಕತೆ. ಅದೆಲ್ಲ ಆಮೇಲೆ ಇಷ್ಟ ಆಯಿತು ನಮಗೆ. ಅವ್ರಿಗೆ ಮೂಡ್ ಬಂದ ಹಾಗೆ ಮನಸ್ಸಿಗೆ ತೋರಿದರೆ ಸಾಯಂಕಾಲನೂ ರಾತ್ರಿ ಹೊತ್ತು ಕೂತ್ಕೊಂಡು ಬಂದು ಬರೀತಿದ್ರು. ಚಿಕ್ಕವಿ ರಾಜೇಂದ್ರ ಪೂರ್ತಿ ನಮ್ಮ ತಾಯಿ ಬರ್ಕೊಂಡಿದ್ದಾರೆ, ಚನ್ನಬಸವ ನಾಯಕನೂ ಬರ್ಕೊಂಡಿದ್ದಾರೆ. ಮಾಸ್ತಿಯವರ ಮನೋಭಾವ ತುಂಬ ವಿಶಾಲವಾದದ್ದು. ಕಷ್ಟದಲ್ಲಿದ್ದ ಸಾಹಿತಿಗಳಿಗೆ ಆರ್ಥಿಕ ಸಹಾಯ ಮಾಡಿದ್ದಾರೆ. ಆದರೆ ಒಬ್ಬರಿಗೂ ತಿಳಿಯದ ಹಾಗೆ ಇವರು ಸಾಹಿತಿ ಅಷ್ಟೇ ಅಲ್ಲ, ಪತ್ರಿಕೋದ್ಯಮಿಯೂ ಹೌದು. 1944ರಿಂದ 1965ರವರೆಗೆ ಜೀವನ ಮಾಸಪತ್ರಿಕೆಯನ್ನು ಯಶಸ್ವಿಯಾಗಿ ನಡೆಸಿದರು. ಈ ಮಾಸಪತ್ರಿಕೆಯಲ್ಲಿ ಕಿರಿಯರ ಕವಿತೆ, ಲೇಖನಗಳನ್ನು ಸ್ವಾಗತಿಸಿ ಪ್ರಕಟಿಸುತ್ತಿದ್ದರು. ಅವರಿಂದ ಹೀಗೆ ನೆರವು ಪಡೆದ ಅನೇಕರು ಮುಂದೆ ಪ್ರಸಿದ್ಧ ಲೇಖಕರಾದರು. ಕನ್ನಡ ನಾಡು ನುಡಿಗೆ ಬಹುಮುಖ ಸೇವೆ ಸಲ್ಲಿಸಿದ ಮಾಸ್ತಿಯವರಿಗೆ ಹಲವಾರು ಪ್ರಶಸ್ತಿ, ಗೌರವಗಳು ಸಂದಿವೆ. ಈ ಪ್ರಶಸ್ತಿಗಳು ಕನ್ನಡಕ್ಕೆ, ಕನ್ನಡಿಗರಿಗೆ, ಕನ್ನಡ ನಾಡಿಗೆ ಬಂದ ಪ್ರಶಸ್ತಿಗಳು. ಸಾವಿರದ 1977ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿತು. 1979ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಹೀಗೆ ಹಲವಾರು ಗೌರವಗಳು ಇವರನ್ನು ಹಿಂಬಾಲಿಸಿ ಬಂದವು. ಅದರಲ್ಲಿ ಮುಖ್ಯವಾದದ್ದು ಕನ್ನಡ ಸಾಹಿತ್ಯ ಪರಿಷತ್ತು ನೀಡಿದ ಗೌರವ ಸದಸ್ಯತ್ವ. 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬರುವುದರೊಂದಿಗೆ ಕನ್ನಡಕ್ಕೆ ಮತ್ತೊಂದು ಗರಿ ಮೂಡಿತು. ಪ್ರಶಸ್ತಿಯ ನೆಪದಲ್ಲಿ ಕನ್ನಡದ ಸಾಹಿತಿ ಮಾಸ್ತಿ ಭಾರತದ ಸಾಹಿತಿಯಾದರು. ಕನ್ನಡದಲ್ಲಿ ಜ್ಞಾನಪೀಠ ಪಡೆದವರಲ್ಲಿ ಮಾಸ್ತಿ 4ನೇಯವರು. ಎಳೆಯರಿಂದ ಹಿರಿಯರವರೆಗೆ ಎಲ್ಲರಿಗೂ ಮನ ಮುಟ್ಟುವಂತೆ ಬರೆದ ಮಾಸ್ತಿಯವರ ಬರವಣಿಗೆಯ ಯಶಸ್ಸಿನ ರಹಸ್ಯವೇನು? ಮಾಸ್ತಿಯವರ ಕನ್ನಡ ಇತ್ತಲ್ಲ, ಅದು ಪ್ರಾರಂಭದಿಂದ ಬಹಳ ಸ್ಪಷ್ಟವಾದ ಕನ್ನಡ, ಮನಸ್ಸಿಗೆ ಸಂತೋಷ ಕೊಡುವಂತಹ ಕನ್ನಡ. ಹೇಳಬೇಕಾದದ್ದನ್ನು ಯಾವ ರೀತಿಯಲ್ಲೂ ಅರ್ಥಕ್ಕೆ ಊನ ಆಗದ ಹಾಗೆ, ಇದರ ಅರ್ಥ ಏನು ಅಂತ ಅನುಮಾನ ಬರದ ಹಾಗೆ ಸ್ಪಷ್ಟವಾಗಿ ಹೇಳುವ ಶೈಲಿ ನಮ್ಮ ಕನ್ನಡ ಗದ್ಯದ ಪ್ರಭುಗಳಲ್ಲಿ ಮಾಸ್ತಿಯವರೊಬ್ಬರು. ಆದ್ದರಿಂದ ಅವರು ಸಣ್ಣ ಕತೆ ಒಂದು ಕಲೆಯ ಮಾಧ್ಯಮ ಮಾಡಿದ್ದಲ್ಲ ಮಾತ್ರ ಅಲ್ಲ, ಆದರೆ ಸಣ್ಣ ಕತೆಗೆ ಬೇಕಾದ ಹದವಾದ ಭಾಷೆಯನ್ನು ಕೂಡ ಸಿದ್ಧ ಮಾಡಿಕೊಟ್ರು. ಹೀಗಾಗಿ ಅವರು ಒಂದು ಪರಂಪರೆಯೇ ಪ್ರಾರಂಭ ಮಾಡಿದರು. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಈ ಹಿರಿಯರು ಸಣ್ಣ ಕಥೆಯನ್ನು ಮುಖ್ಯ ಮಾಧ್ಯಮ ಮಾಡಿಕೊಂಡ್ರು ಅನ್ನೋದು ಒಂದು ವಿಶಿಷ್ಟವಾದ ಸಂಗತಿ. ಯಾಕೆಂದರೆ ಬೇರೆ ಕಡೆ ನಾವು ನೋಡೋದು ಕಾದಂಬರಿ, ಮಹಾಕಾವ್ಯ, ನಾಟಕ ಇವುಗಳನ್ನು ಮುಖ್ಯ ಮಾಧ್ಯಮ ಮಾಡಿಕೊಳ್ತಾರೆ. ಆದರೆ ಮಾಸ್ತಿಯವರು ಸಣ್ಣ ಕಥೆಯನ್ನು ಮುಖ್ಯ ಮಾಧ್ಯಮ ಮಾಡಿಕೊಂಡು ಎಂತಹ ಜೀವನ ದರ್ಶನ ಕೊಟ್ಟರು, ಎಂತಹ ಪ್ರಪಂಚ ಸೃಷ್ಟಿ ಮಾಡೋದು ಅನ್ನೋದು ಈಗಲೂ ನಮಗೆ ಆಶ್ಚರ್ಯವಾಗುವ ಸಂಗತಿ.